ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಲಾರಿ ಪಲ್ಟಿ ಆಗಿದೆ ನೋಡಿ. HP ಗ್ಯಾಸ್ ತುಂಬಿಕೊಂಡು ಬರ್ತಾ ಇದ್ದ ಲಾರಿ ಹೆದ್ದಾರಿಯಲ್ಲಿ ಪಲ್ಟಿ ಆಗಿದೆ, ಆತಂಕ ಮನೆ ಮಾಡಿದೆ. ಚೆನ್ನೈ HP ಗ್ಯಾಸ್ ಪ್ಲಾಂಟ್ಗೆ ಸಾಗಿಸ್ತಾ ಇದ್ದಂತಹ ವೇಳೆ ನಡೆದಿರೋ ಅವಘಡ ಇದು. ಚೆನ್ನೈನ HP ಗ್ಯಾಸ್ ಪ್ಲಾಂಟಿಗೆ ಹೋಗ್ಬೇಕಾದ್ರೆ ಆಗಿರೋ ಅವಘಡ. ಮಂಗಳೂರಿನಿಂದ ಚೆನ್ನೈಗೆ ಲೋಡ್ ಮಾಡ್ಕೊಂಡು ಬರ್ತಾ ಇತ್ತು. ಕಂಟ್ರೋಲ್ ತಪ್ಪಿದೆ ಡ್ರೈವರ್ನಿಂದ ಲಾರಿ, ಪರಿಣಾಮ ಪಲ್ಟಿ ಹೊಡೆದಿದೆ. ನೆಲಮಂಗಲ ತಾಲೂಕಿನ ಸೋಲೂರು ಬಳಿ ಆಗಿರುವಂತಹ ಘಟನೆ. ಸೋಲೂರು ಕುದೂರು ಪೊಲೀಸರು ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಯೂ ಕೂಡ ಜಾಗಕ್ಕೆ ದೌಡಾಯಿಸಿದ್ದಾರೆ. ಗ್ಯಾಸ್ ಲೀಕೇಜ್ ಆಗಿದ್ರೆ ಅನ್ನುವ ಭಯದಲ್ಲಿದ್ದಾರೆ ಹೆದ್ದಾರಿ ಸವಾರರು. NH1 ಸಿಬ್ಬಂದಿಯಿಂದ ಇದೀಗ ಕ್ರೇನ್ ಬಳಸಿ ಮೇಲೆತ್ತುವ ಕಾರ್ಯ ಕೂಡ ಆಗ್ತಾ ಇದೆ. ಅನಾಹುತ ತಡೆಯೋಕೆ ಪೊಲೀಸರು ಮುಂಜಾಗ್ರತಾ ಕ್ರಮಕ್ಕೂ ಮುಂದಾಗಿದ್ದಾರೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲ್ಲಾದ್ರೂ ಚೂರ್ ಲೀಕ್ ಆಗ್ಬಿಟ್ರು ದೊಡ್ಡ ಅನಾಹುತ, ಹಾಗಾಗಿ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಒಂದ್ ಕಡೆ LPG ಕಮರ್ಷಿಯಲ್ LPGಯ ಎಮರ್ಜೆನ್ಸಿಯನ್ನ ಇಡೀ ದೇಶ ಎದುರಿಸ್ತಾ ಇದೆ. ಇದರ ನಡುವೆ ಒಂದ್ ಕಡೆಯಿಂದ ಮಂಗಳೂರಿಂದ ಬೇರೆ ಕಡೆಗೆ ಹೋಗ್ತಾ ಇದ್ದಂತಹ ಗ್ಯಾಸ್ ಲಾರಿ ಪಲ್ಟಿ ಆಗಿದೆ. ಸರಿ ಆಯ್ತು, ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ, ಆದ್ರೆ ಏನು ಅನಾಹುತ ಆಗದೆ ಲೀಕ್ ಗೀಕ್ ಆಗದೆ ಎಲ್ಲವೂ ಸರಿ ಆದ್ರೆ ಒಳ್ಳೇದು, ಇಲ್ಲಾಂದ್ರೆ ಭಾರಿ ಅನಾಹುತ. ಯಾಕಂದ್ರೆ ನ್ಯಾಷನಲ್ ಹೈವೇ ಅಲ್ಲಿ ನೋಡಿ, ಅಲ್ಲಿ ಪಲ್ಟಿ ಆಗೋಗಿದೆ. ಹತ್ರನೇ ಜನ ಇದ್ದಾರೆ, ಸಾಮಾನ್ಯ ಬಿಡಲ್ಲ ಹಿಂಗೇನಾದ್ರು ಇದ್ದಾಗ ಲೀಕೇಜ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ. ಚೂರ್ ಲೀಕೇಜ್ ಆದ್ರೂ ಮುಗಿತಲ್ಲ ಕತೆ. ಆಗಿರೋ ಘಟನೆ ಇದು ನೋಡಿ. ಒಂದ್ ಕಡೆ ಈ ಹೋಟೆಲ್ಗಳಿಗೆ, PGಗಳಿಗೆ, ದೇವಸ್ಥಾನಗಳಿಗೆ, ಚಿಕ್ಕ ಪುಟ್ಟ ಅಂಗಡಿಯವರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆತಂಕ. ಮತ್ತೊಂದ್ ಕಡೆ ಗ್ಯಾಸ್ ಲಾರಿ ಪಲ್ಟಿ ಆಗಿದೆ. ಓಕೆ, ಅದಕ್ಕೂ ಇದಕ್ಕೂ ನಾವು ಕನೆಕ್ಟ್ ಮಾಡೋದು ಬೇಡ. ಆದ್ರೂ ಏನ್ ಮಾತಾಡ್ತಾ ಇರೋದಂದ್ರೆ, ಈ ಕೆಳಗೆ ಪೂರ್ತಿ ಮಕ್ಕಡೆ ಮಲಗಿದ್ಯಲ್ಲ ಲಾರಿ, ಇದ್ರಿಂದ ಏನಾದ್ರೂ ಡ್ಯಾಮೇಜ್ ಆಗಿ ಲೀಕೇಜ್ ಆಗಿ ಗ್ಯಾಸ್ ಹೊರಗೆ ಸೂಸೋಕೆ ಪ್ರಯತ್ನ ಅಂದ್ರೆ ಆರಂಭ ಆಗಿಬಿಟ್ರೆ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ. ಈಗ ಹಾಗಾಗಿ ಅದನ್ನ ಮೇಲಕ್ಕೆತ್ತುವ ಆ್ಯಂಡ್ ಯಾವುದೇ ರೀತಿಯ ಡ್ಯಾಮೇಜ್ ಆಗದೇ ಇರೋ ರೀತಿ ನೋಡ್ಕೊಳ್ಳುವ ಪ್ರಯತ್ನಗಳು ಬಹಳ ಸೂಕ್ಷ್ಮತೆಯಿಂದ ಆಗಬೇಕು. ಇತ್ತೀಚೆಗೆ ನಾವು ಬೇರೆ ರಾಜ್ಯದಲ್ಲಿ ನೋಡಿದ್ವಿ, ಬ್ಲಾಸ್ಟ್ ಆಗಿಬಿಟ್ಟಿತ್ತು ಲೀಕೇಜ್ ಆಗಿ ಹಿಂಗೆ ಪಲ್ಟಿ ಹೊಡೆದು. ಬಟ್ ಈಗ ಇಲ್ಲಿ ಯಾರು ಎಡ್ಬಟ್ಟು, ಡ್ರೈವರ್ದ ನಿದ್ರೆ ಮಂಪರ್ನಲ್ಲಿ ಏನಾದರೂ ಇದ್ನ ಆತ ಅಥವಾ ಮತ್ತೊಂದ, ಇದು ಆಮೇಲಿನ ಪ್ರಶ್ನೆ. ಸದ್ಯಕ್ಕೆ ಅದನ್ನು ಸೇಫ್ ಆಗಿ ಲಾರಿ ನಿಲ್ಲಿಸ್ಬೇಕೀಗ, ಜಾಗಕ್ಕೆ ತಲುಪಿಸ್ಬೇಕು. ಈ ಕೆಲಸ ಆಗಬೇಕಾದ್ರೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು, ಹಂಗೆ ಸೂಕ್ಷ್ಮತೆಯಿಂದ ಹ್ಯಾಂಡಲ್ ಮಾಡಬೇಕು. ಆತಂಕ ಇದೆ, ಜನ ಯಾರು ಕೂಡ ಸುತ್ತುವರಿದಂಗೆ ನೋಡ್ಕೋಬೇಕಾಗುತ್ತೆ. ಇದು ಚೂರು ಹೆಚ್ಚು ಕಡಿಮೆ ಆದರೂ ಜೀವಕ್ಕೆ ಅಪಾಯ ಅಲ್ವಾ. ಹಾಗಾಗಿ NH1 ಸಿಬ್ಬಂದಿಯಿಂದ ಕ್ರೇನ್ ಬಳಸಿ ಅದನ್ನು ಸೂಕ್ಷ್ಮತೆಯಿಂದ ಲಾರಿಯನ್ನು ಮೇಲಕ್ಕೆತ್ತುವ ಕೆಲಸಗಳಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಮೂರ್ತಿ ನೀಡ್ತಾರೆ. ಮೂರ್ತಿ, ಎಷ್ಟೊತ್ತಲ್ಲಾಗಿರೋ ಘಟನೆ ಆ್ಯಂಡ್ ಈಗ ಅದರ ಸುರಕ್ಷಿತ ಕಾರ್ಯಾಚರಣೆ ಮೇಲಕ್ಕೆತ್ತೋದು ಹೇಗೆ ನಡೀತಾ ಇದೆ? ದಿವ್ಯ, ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಏನು HP ಗ್ಯಾಸ್ ತುಂಬಿದಂತ ಟ್ಯಾಂಕರ್ ಲಾರಿ ಚಾಲಕನ ಅಜಾಗರೂಕತೆಯಿಂದ ಹೆದ್ದಾರಿಯಲ್ಲೇ ಪಲ್ಟಿ ಆಗಿರುವಂತದ್ದು. ಇದರಿಂದಾಗಿ ಹೆದ್ದಾರಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈಗಷ್ಟೇ ಅದನ್ನ ಮೇಲೆತ್ತಲು ಸಿದ್ಧತೆಗಳನ್ನ ಮಾಡ್ಕೊಂತಾ ಇರುವಂತದ್ದು. ಮಂಗಳೂರು ಪ್ಲಾಂಟ್ ನಿಂದ ಚೆನ್ನೈನಲ್ಲಿರುವ HP ಗ್ಯಾಸ್ ಪ್ಲಾಂಟ್ ನಿಂದ ಏನು ಚೆನ್ನೈಗೆ ಸಾಗಿಸ್ತಾ ಇತ್ತು. ಈ ವೇಳೆ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಅಡ್ಡ ಬಂದ ಒಂದು ಬೈಕ್ ಅನ್ನ ತಪ್ಪಿಸಲು ಹೋಗಿ ರಸ್ತೆಯಲ್ಲಿ ಉರುಳಿ ಬಿದ್ದಿರುವಂತದ್ದು. ಹಾಗಾಗಿ ಇದರ ಪರಿಣಾಮವಾಗಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿತ್ತು. ಅವನ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ಸ್ಥಳಾಂತರ ಮಾಡಲಾಗಿದೆ. ಈ ಅಪಘಾತದ ಮಾಹಿತಿ ತಿಳಿಸಿದ್ದಂತೆ ಕುದೂರು ಪೊಲೀಸ್ ಎಲ್ಲಾ ಸಿಬ್ಬಂದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ನಿಂತಿರುವಂತದ್ದು. ನೆಲಮಂಗಲ ಅಗ್ನಿಶಾಮಕ ದಳದವರು ಕೂಡ ಈಗಷ್ಟೇ ಬಂದಿರುವಂತದ್ದು. ಇದರಿಂದ ಗ್ಯಾಸ್ ಲೀಕೇಜ್ ನ ಒಂದು ಭೀತಿಯಿಂದ ಜನರನ್ನ ಹತ್ರಕ್ಕೆ ಹೋಗ್ತಿದ್ದಂಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಪೊಲೀಸರು. ಹಾಗಾಗಿ ಇದೊಂದು ಮಂಗಳೂರಿನಿಂದ ಚೆನ್ನೈಗೆ ಬರ್ತಿದ್ದಂತ ಒಂದು ಸಂದರ್ಭದಲ್ಲಿ ಇದು ನಡೆದಿರುವಂತದ್ದು. ಅಧಿಕಾರಿಗಳು ಯಾವುದೇ ರೀತಿ ಸೋರಿಕೆ ಆಗದಿದ್ದಂಗೆ ಮುಂಜಾಗ್ರತಾ ಕ್ರಮಗಳನ್ನ ಇದು ಮಾಡಿ ಮತ್ತೆ ಇದು NHA ಇದೆ, NHA ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಕ್ರೇನ್ ಬಳಸಿ ಅದನ್ನ ಸುರಕ್ಷಿತವಾಗಿ ಮೇಲಂತ ಕಾರ್ಯಗಳನ್ನ ಮಾಡ್ತಾ ಇರೋದು. ಬಿದ್ದ ಟೈಮಲ್ಲಿ ಏನಾದ್ರೂ ಡ್ಯಾಮೇಜ್ ಆಗಿದೆ ಟ್ಯಾಂಕರ್ ಇಂಥದ್ದೇನಾದ್ರೂ ಸುದ್ದಿ ಇದೆಯಾ?
ದಿವ್ಯಾ, ಇವಾಗ ಮೇಲ್ನೋಟಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಕಾಣ್ತಾ ಇಲ್ಲ, ಸ್ವಲ್ಪ ಸ್ಕ್ರಾಚಸ್ ಬಿಟ್ರೆ ಯಾವುದೇ ರೀತಿಯ ಡ್ಯಾಮೇಜ್ ಕಾಣ್ತಾ ಇಲ್ಲ. ಹಾಗಾಗಿ ಅದನ್ನ ಮೇಲೆತ್ತಂತ ಸಂದರ್ಭದಲ್ಲಿ ಅಕಸ್ಮಾತ್ ಬೆಲ್ಟ್ ಜಾರಿ ಅಂದ್ರೆ ಸ್ಕಿಪ್ ಏನಾದ್ರು ಮೇಲೆತ್ತ ಡ್ರೈವಲ್ ಏನಾದ್ರು ಆದ್ರೆ ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾ ರೀತಿಯ ಏನು ಸುರಕ್ಷತಾ ಕ್ರಮಗಳನ್ನು ಇದು ಮಾಡಿದ್ದಾರೆ. ಮತ್ತೆ ಗ್ಯಾಸ್ ದುರಂತಗಳೇನಾದ್ರು ಸಂಭವಿಸಿದ್ರು ಕೂಡ ಅದನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನೋ ಒಂದು ಇದರ ದೃಷ್ಟಿಯಿಂದ ಸಾಕಷ್ಟು ರೀತಿ ಏನ್ ಪೊಲೀಸರಾಗಿರ್ಬೋದು, ಅಗ್ನಿಶಾಮಕ ದಳದಲ್ಲಿರ್ಬೋದು, ಮತ್ತೆ ಗ್ಯಾಸ್ ನ ನುರಿತ ಸಿಬ್ಬಂದಿಗಳಿರ್ಬೋದು ಸ್ಥಳದಲ್ಲಿ ಮುಂಜಾಗ್ರತೆ ವಹಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ಏನಾದರೂ ಅದು ಚೂರು ಲೀಕ್ ಆಗೋಕ್ಕೆ ಶುರುವಾಗಿ ಸಣ್ಣ ಸ್ಪಾರ್ಕ್ ಆದರೂ ಸಾಕು, ಸುತ್ತಮುತ್ತ ಎಷ್ಟೋ ಕಿಲೋಮೀಟರ್ಗೆ ತುಂಬ ಡೇಂಜರ್ ಅದು. ಹಾಗಾಗಿ ಬಹಳ ಕ್ರೇನನ್ನು ಬಳಸಿದ್ರು ಅಷ್ಟು ಸುಲಭ ಇಲ್ಲ. ಅಷ್ಟು ಹೆವಿ ಟ್ಯಾಂಕರ್ನ ಮೇಲೆತ್ತುವಂತಹ ಕೆಪಾಸಿಟಿಯ ಬೆಲ್ಟ್ ಸದ್ಯಕ್ಕೆ ಸಿಗ್ತಾ ಇದೆಯಾ, ಅದನ್ನು ಯೂಸ್ ಮಾಡ್ತಾ ಇದ್ದಾರಾ, ಇದೆಲ್ಲನೂ ನೋಡಬೇಕಾಗುತ್ತೆ. ವಿಲ್ ಸಿ ಏನೇನು ಅಪ್ಡೇಟ್ ಸಿಗುತ್ತೆ ಮುಂದಿನ ನ್ಯೂಸ್ನಲ್ಲಿ.